ಡೈರೆಕ್ಟರ್ ಹಿಂದೆ ಮುಚ್ಚೋಗಿದ್ದಾರೆ. ಪ್ರಥಮ್ ಕಾಮಿಡಿ ಬೇಕು. ಕೆಂಪೇಗೌಡ ಅಂದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಕಾಮಿಡಿ ಬೇಕು. ಅದಕ್ಕೆ ತಬಲಾ ನಾಣಿಯವರು ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ, ಪವನ್ ಅವರು ಇದ್ದಾರೆ, ಕರಿಸುಬ್ಬಣ್ಣ ಇದ್ದಾರೆ, ನಾನಿದ್ದೀನಿ, ಗಣೇಶ್ರಾವ್ ಅವರು ಇದ್ದಾರೆ. ಎಲ್ಲ ಕಾಮಿಡಿ ದಂಡೆ ಇದೆ. ಹರೀಶ್ ರಾಜ್ ಅವರು ಎಲ್ಲರೂ ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ. ಹಾಗಂತ ಕಾಮಿಡಿ ಸಿನಿಮಾನೂ ಅಲ್ಲ. ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ ಯಾವ ಜನರ ಸಿನಿಮಾ ಅಂತ ನೀವು ಕೇಳೋದಾದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ. ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ. ಅದೇ ಥರ ನಮ್ಮ ಸಿನಿಮಾ ಪ್ಯಾಕೇಜು ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿ, ಒಂದು ಒಳ್ಳೆ ಸೆಂಟಿಮೆಂಟು, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿಯೊಬ್ಬರು ಅಳ್ತೀರಾ. ಅದು ನಾನು ಇವತ್ತೇ ಬರ್ಕೊಡ್ತೀನಿ. ಎಲ್ಲರೂ ಅಳ್ತೀರಾ, ಅಳದೆ ಬರಲ್ಲ. ಆಮೇಲೆ ಸಿನಿಮಾ ತುಂಬ ಪ್ರಾಮಿಸಂಗ್ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ, ಎಲ್ಲರೂ ಖುಷಿ ಆಗುತ್ತೆ. ಅಕಸ್ಮಾತ್ ಏನಾದರೂ ಕೆಂಪೇಗೌಡ ಏನಪ್ಪ ಅವತ್ತು ಟ್ರೈಲರ್ ಲಾಂಚಲ್ಲಿ ಅಷ್ಟೇ ಹೇಳ್ದ ಏನೂ ಇಲ್ಲ ಸಿನಿಮಾ ಅಂದರೆ ಡೈರೆಕ್ಟಾಗಿ ನನಗೆ ಬೈಬೋದು ನೀವು, ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಅದಕ್ಕೊಂದು ಉದಾಹರಣೆ ಏನು ಅಂದರೆ ನೋಡಿ, ನಾನು ಬಂದು ಇಂಡಸ್ಟ್ರಿಗೆ ಒಂದು 18 ವರ್ಷ ಆಯಿತಾ. 18 ವರ್ಷ ಇಂಡಸ್ಟ್ರಿ, ಒಂದು 70-80 ಸಿನಿಮಾ ಎಲ್ಲ ಹೀರೋಗಳ ಜೊತೆ ಮಾಡಿ, ಮೊದಲನೇ ಸಿನಿಮಾ ನಂದು, ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಕೊಡೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ, ಇಷ್ಟೇ. ಹಾಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದ್ದೀವಿ. ನಾನು ಗೆಲ್ಲಿಸ್ಕೊಳಕ್ಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ. ಮೊದಲನೇದಾಗಿ ನಾನು ಎಲ್ಲ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು ಎಲ್ಲರೂ, ಸೋಷಿಯಲ್ ಮೀಡಿಯಾ, ನಿಮ್ಮೆಲ್ರಿಗೂ ಕೇಳ್ಕೊಡೋದು ನಾನು, ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾನ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೇನೆ ನಮ್ಮ ಸಿನಿಮಾ ಹಿಟ್ಟಾಗೋದು. ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ತಲುಪಿಸುವಂಥ ಕೆಲಸ ನೀವೇ ಮಾಡೋಕ್ಕಾಗೋದು. ದಯವಿಟ್ಟು ತಲುಪಿಸಿ ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ಮೊದಲನೇವರು. ನನಗೆ ಆ ಒಂದು ಸಪೋರ್ಟ್ನ ನೀವು ಮಾಡಿ ಅಂತ. ಕಟ್ಲೆನ ಅಥವಾ ಕಟ್ಲೆ ಅಂದರೆ ಏನು, ಈ ತಡೆ ಹೊಡಿಯೋದ, ಮನೆ ಕಟ್ಟದ ಅಂತ ಅದ್ಯಾವುದೂ ಅಲ್ಲ. ಕಟ್ಲೆ ಅಂದರೆ ಟೈಮ್, ಅವಧಿ. ಪ್ರತಿಯೊಬ್ಬರು ಒಳ್ಳೆ ಟೈಮ್ ಬೇಕು ಅಂತ. ನನಗೂ 18 ವರ್ಷದಿಂದ ಟೈಮ್ ಬಂದಿರಲಿಲ್ಲ ಅನ್ಸುತ್ತೆ. ಕಟ್ಲೆ ಅನ್ನೋ ಟೈಟ್ಲಿಂದಲೇ ಟೈಮ್ ಬಂದಿದೆ ಅಂತ ಅನ್ಕೋತೀನಿ. ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಗ್ಗು ಗ್ರಾಮ, ನಮ್ಮ ರವೀಣವ್ರಿಗೆ ಗೊತ್ತು, ನಮ್ಮದು ಬಸರಾಳು ಮಂಡ್ಯದಿಂದ ಮುಂದೆ ಒಂದು ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಕಾಮಿಡಿಯನ್ ಗ್ರಾಮದಿಂದ ಬಂದಿರೋ ನನ್ನನ್ನು ಕಾಮಿಡಿಯನ್ನಾಗಿ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದ್ದೀರಾ. ಈ ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ, ಫೆಬ್ರವರಿ 6 ಬರ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಡೈರೆಕ್ಟರ್ಸ್ ಬಿರಾದರ್ ಸರ್ ಅಪ್ಪಟ್ ಅಣ್ಣ 5 ಗಂಟೆಗೆ ಹೋಗ್ತಿದ್ದೀವಿ ನಾವು. 5 ಗಂಟೆವರೆಗೂ ಬಿಸಿ ಇದ್ರಿ. 5 ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನೀವು ಬರ್ಬೇಕಣ್ಣ ಅಂತ ಹೇಳಿದ್ದಕ್ಕೆ ಅದೇ ಹೇಳಿದ್ದು ನಾನು, ಮಂಜುನಾಥ ಸ್ವಾಮಿ ಥರ ಕಳಿಸಿದಾರೆ ಅಷ್ಟೇ. ನಮ್ಗೆ ಆನೆ ಬಲ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಆಶೀರ್ವಾದ ಹಾಗೆ ಇಲ್ಲಿ ಯಾವಾಗೂ. ಇನ್ನು ಪ್ರತಾಪ್ ಅಣ್ಣ, ನಮ್ಮ ಸುದಿ ಅಣ್ಣವರಿಬ್ಬರು, ಇವರಿಬ್ಬರಿಗೂ ರಾತ್ರಿ 11:30 ಕರೆದಿದ್ದೀವಿ. 11:30 ಹೋಗಿ ಇವ್ರ ಮನೆಯಲ್ಲಿ ಅವ್ರ ಮನೇಲಿ ನಾವು ಕರೆದ ಟೈಮು. ಅಂದರೆ ನಾವು ಬೇರೆ ಥರ ಅನ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯಿತು. ಆದರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರು ಬಂದು ಸ್ಟೋರಿ ತಗೊಂಡು ಹೇಳಿದಾಗ ನಾವು ಡೈರೆಕ್ಟ್ರು, ಗೌಡ್ರು, ನಮ್ಮ ಗಣೇಶನ ಎಲ್ಲ ಕುತ್ಕೊಂಡು ಮಾತಾಡಿದ್ರು. ನಾವು ಜಾಸ್ತಿ ಮಾತಾಡಿ ಒಂದು ಬಜೆಟ್, ಚಿಕ್ಕ ಬಜೆಟ್ ಇದನ್ನು ದೊಡ್ಡ ಬಜೆಟ್ಗೆ ನಾವು ಮಾಡಿದ್ದೀವಿ. ನಿಮ್ಮ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಮೇಕಿಂಗಲ್ಲಿ ಇಲ್ಲಾಂದರೆ ನಾವು ಮಾಡಿದ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರು ಸಿನಿಮಾ ಇಲ್ಲ ಹೊಸಬ್ರು ಸಿನಿಮಾ ಥರ ಎಲ್ಲೂ ಮಾಡಿಲ್ಲ. ನಾವು ಎಲ್ಲ ಯಾವ ಥರ ಮೂವಿ ಮಾಡಬೇಕು, ಕನ್ನಡ ಮೂವಿ ಅದೇ ಥರ ಮಾಡಿದ್ದೀವಿ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಬೆಳೆಸ್ಬೇಕು ಈ ಸಿನಿಮಾದಲ್ಲಿರೋದಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತೀನಿ ಅಂತಾನೆ ಹೇಳ್ಬೋದು. ನಂದು ತುಂಬ ಇಷ್ಟ ಆಯಿತು ನನಗೆ ನನ್ನ ಕ್ಯಾರೆಕ್ಟರ್. ಸಿನಿಮಾ ಕತೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಮಂಡ್ಯದ ಹುಡುಗ ಹೀರೋ ಆಗ್ತಾ ಇದ್ದಾನೆ ಅಂತ ಬಂದಿದ್ದೀವಿ. ನನ್ನ ಕ್ಷೇತ್ರದ ಒಂದು ಸಣ್ಣ ಹಳ್ಳಿ, ಪಾಪ ಊರಲ್ಲಿ ಓಟ್ ಹಾಕಕ್ಕೂ ಬೂತಿಲ್ಲ, 2 ಕಿಲೋಮೀಟರ್ ಹೋಗ್ಬೇಕು ಅಂತ ಸಣ್ಣ ಹಳ್ಳಿ. ಆದರೆ ಎಲ್ಲ ಊರಲ್ಲೆಲ್ಲ ಕಿಲಾಡಿಗಳೇ ಇರೋದು.
ಬೂತ್ ಇರಲಿಲ್ಲ, ನಾನು MLA ಆದ್ಮೇಲೆ ಬೂತ್ ಮಾಡ್ಕೊಂಡಿದ್ದೆ, ಅಷ್ಟು ಸಣ್ಣ ಹಳ್ಳಿ ಎಲ್ಲ. ಇವರು ಅಂತ ಊರಿಂದ ಬಂದು ಗಾಂಧಿನಗರದಲ್ಲಿ ನಿಲ್ಬೇಕು ಅಂದ್ರೆ ಬಹಳ ಏಳು ಕೆರೆ ನೀರು ಕುಡಿಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಮಟ್ಟಕ್ಕೆ ಹೋಗಿದೆ, ಆದ್ರೆ ಎಲ್ರಿಗೂ ಊಟ ಇದೆ. ಅವರವರ ಪ್ರತಿಭೆಗೆ ತಕ್ಕನಾಗಿ ಅವರವರಿಗೆ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಥಿಯೇಟರ್ ಇದೆ, ಅದನ್ನ ನೋಡೋರಿದೆ. ಅದರಲ್ಲಿ ಮಂಡ್ಯದಲ್ಲಿ ವಿಶೇಷ, ನೀವೆಲ್ಲ ಬೇರೆ ಕಡೆ ಎಲ್ಲ ಹೊಸಬ್ರು ಬಂದಾಗ ನೀವು ದುಡ್ಡು ಕೊಟ್ಟು ಫ್ಲೆಕ್ಸ್ ಹಾಕಿದ್ರೆ, ನಮ್ಮಲ್ಲಿ ಹೊಸಬ್ರು ಇಬ್ರು ಅಭಿಮಾನಿಗಳಿರ್ತಾರೆ, ಅವ್ರ ಒಂದು ಗ್ಯಾರಂಟಿ ಶುಕ್ರವಾರ ಫ್ಲೆಕ್ಸ್ ಹಾಕಿರ್ತಾರೆ. ಗ್ಯಾರಂಟಿ ಅಂತೂ ಮಂಡ್ಯದಲ್ಲಿ ನಿಮ್ ಕಲೆಕ್ಷನ್ ಅಂತೂ ಆಗತ್ತೆ. ಅದು ಕನ್ನಡ ಚಿತ್ರರಂಗವನ್ನ ಉಳಿಸಿರೋದು ಮಂಡ್ಯದವರೇ ಅಂದ್ರೆ 100% ತಪ್ಪಾಗಲ್ಲ. ಎಲ್ಲಾರನ್ನೂ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಹೀರೋಯಿಸಮ್ ಕೊಟ್ಟಿರೋದು ಮಂಡ್ಯ. ನೀವು ಮಂಡ್ಯ ಬಂದ್ರೆ 4 ಶಿಲ್ಪಿ ಹೊಡೆದ್ರೆ ನಾನು ಹೀರೋ ಬಂದಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಅದೇ ಮಂಗಳೂರಿಗೆ ಹೋದ್ರೆ ನಾನು ಶಿವರಾಜ್ ಕುಮಾರ್ ಅಲ್ಲ, ಯಾರು ಹೋದ್ರು ಒಂದು ಶಿಲ್ಪಿನ ಹೊಡೆಯೋಲ್ಲ, ನೀವು ಹೀರೋನ ಅಂತ ನಿಮಗೆ ಬೇಜಾರಾಗಿ ವಾಪಸ್ ಬರ್ಬೇಕು ಬೇರೆ ಊರುಗಳಾದ್ರೆ. ಮಂಡ್ಯ ಬಂದ್ರೆ ಮಾತ್ರ 4 ಶಿಲ್ಪಿ ಇಡೋ ಊರಿಗೆ ಕಿತ್ತೋಗಂಗ್ ಹೊಡಿತಾರೆ. ನಮ್ಗೆ ಪರವಾಗಿಲ್ಲ, ನನಗೂ ಅಭಿಮಾನಿ ಇದ್ದಾರೆ ಅಂತ ನಿಮ್ಮ ಮನ್ಸಲ್ಲಾದ್ರೂ ಸಂತೋಷ ಆಗಿ ಸಾರ್ಥಕ ಆಯ್ತು ನಾನು ಸಿನಿಮಾ ಮಾಡಿದಕ್ಕೆ, ನಾನು ಬರೋದಕ್ಕೆ. ಮಂಡ್ಯ ಜನ ಹೃದಯವಂತಿಕೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮೂರಿನ ಹುಡುಗ ಒಂದು ಫಿಲಂ ಚೆನ್ನಾಗಿ ಓಡ್ಲಿ, ಅವರ ಏನೋ ಒಂದು ಚೆನ್ನಾಗಿದೆ ಅನ್ನೋಕ್ಕೆ ಅಗಲ ಅಕ್ಕಿ ನೋಡ್ಬೇಕು. ನಿಮ್ ಪೋಸ್ಟರ್ ನೋಡಿದ್ರೆ ಅದ್ರ ಒಂದು ಕ್ವಾಲಿಟಿ ಇದೆ, ಆದ್ಮೇಲೆ ಈ ಫಿಲಂ ಚೆನ್ನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಓಡ್ಲಿ, ಭರತ್ ಅವ್ರಿಗೂ ಕಾಸು ಸೇರ್ಲಿ, ನಮ್ಮ ನಿರ್ದೇಶಕರು ಈ ಮೂವಿ ಓಡಿ ಇನ್ನೊಂದಷ್ಟು ಮೂವಿ ಬರ್ಲಿ ಅಂತ ಮನಸ್ಫೂರ್ತಿ